ಏನಪ್ಪ ಮಾಡ್ಕೊಂಡಿದ್ಯಾ? ವಿಡಿಯೋಸ್ ಮಾಡ್ತಿದ್ದೀನಿ. ಜೀವನಕ್ಕೆ ವಿಡಿಯೋಸ್ ಮಾಡ್ತೀನಿ ಅಂಕಲ್, ವಿಡಿಯೋಸ್. ಅವರು ಟಿಪಿಕಲ್ ಆಂಟರ್ಪ್ರನರ್ಸ್ ಅಲ್ಲ. ಇವತ್ತಿನ ಕ್ರಿಯೇಟರ್ ಎಕಾನಮಿಲಿ ಅವರು ಸೋಲೋಪ್ರನರ್ಸ್ ಅಥವಾ ಆಂಟರ್ಪ್ರನರ್ಸ್ ಅಂತ ಕೂಡ ಕರಿಬಹುದು. ಇಬ್ರು ಕಾರ್ಪೊರೇಟ್ ಜಾಬ್ ಅಲ್ಲಿ ಇದ್ರಿ, ಅದನ್ನ ಬಿಟ್ಟು ಕಾಂಟೆಂಟ್ ಕ್ರಿಯೇಷನ್ ಗೆ ಬಂದ್ರಿ. ಉದಾಹರಣೆಗೆ ಒಂದು ವಿಡಿಯೋ ಮಾಡಿದ ಯೂಟ್ಯೂಬ್ ಅಲ್ಲಿ 1 ಲಕ್ಷ ವ್ಯೂಸ್ ಬಂದಿದೆ. ಇಂಡಿಯಾದಲ್ಲಿ ಅವನು ಎಷ್ಟು ಬರುತ್ತೆ? ಒಂದ್ ವ್ಯೂಗ್ ₹1 ಅಂತ ಎಲ್ಲ ಸ್ಪ್ರೆಡ್ ಆಗ್ಬಿಟ್ಟಿದೆ. ಅದ ಬ್ರ್ಯಾಂಡ್ ನವ್ರು ಹುಡ್ಕೋದು ಹೇಗೆ? ಇಟ್ಸ್ ದ ಗೇಮ್ ಆಫ್ ಅವರೇಜಸ್. ಒಂದು ವಿಡಿಯೋ 1 ಮಿಲಿಯನ್ ಬರೋದಕ್ಕಿಂತ 15 ವಿಡಿಯೋಗೂ 100K ಬರೋದು ಇಟ್ಸ್ ಮೋರ್ ಫ್ರೂಟ್ಫುಲ್. ಯಾರಾದ್ರೂ ಹುಡುಗರು ಈಗ ಉಡುಪಿಯಲ್ಲೋ ಅಥವಾ ಬಾಗಲಕೋಟೆಲ್ಲೋ ಯಾರೋ ಹುಡುಗರು ಕಾಂಟೆಂಟ್ ಕ್ರಿಯೇಷನ್ ಮಾಡ್ಬೇಕಂತಿದ್ದಾರೆ. ಫಾರ್ ವಾಟ್ ಆರ್ ದ ರೀಸನ್ಸ್ ದೇ ಶುಡ್ ಗೆಟ್ ಇನ್ ಟು? ಸೊ ಕಾಂಟೆಂಟ್ ಕ್ರಿಯೇಟರ್ಸ್ ಅಲ್ಲಿ ಎಂಟರ್ಟೈನ್ಮೆಂಟ್ ಕಾಂಟೆಂಟ್ ಕ್ರಿಯೇಟ್ ಮಾಡೋರು ವರ್ಸಸ್ ನಾನ್ ಎಂಟರ್ಟೈನ್ಮೆಂಟ್ ಅಂತ ತಗೊಂಡ್ರೆ ಅವರಿಗೆ ಮಾನಿಟೈಸೇಷನ್ ಹೆಚ್ಚು ಸುಲಭ. ನಿಮ್ಮ ಟಾಪ್ 3 ಕಾಂಟೆಂಟ್ ಕ್ರಿಯೇಟರ್ಸ್ ಯಾರು? ಯಶವಂತದ್ ಇಷ್ಟ ಆಗುತ್ತೆ. ಏನೋ ಹೋಗ್ತಿಲ್ಲ, ಇದೆಲ್ಲ ಬೇಕಿತ್ತಾಗರು ಅಂತ ಅನ್ಸಿದ್ಯಾ? ಬಿಗ್ ಬಾಸ್ ಟೈಮಲ್ಲಿ ಅನ್ಸಿದೆ. ಬಿಗ್ ಬಾಸ್ ಆಚೆ ಬಂದು ಒಂಥರ ಡಾರ್ಕ್ ಟೈಮ್ಸ್ ಆಫ್ ಮೈ ಲೈಫ್ ಅನ್ನೋ ತರ ತುಂಬಾ ಬೇಜಾರಾಗೋದಂದ್ರೆ ಹೊರಗಡೆಯಿಂದ ಬಂದವರು ಕನ್ನಡ ಕಲಿಯೋದು ಇಸ್ ನಾಟ್ ಇಂಪಾರ್ಟೆಂಟ್ ಅಂತ ಹೇಳ್ಬಿಡ್ತಾರೆ. ಒಟ್ಟಲ್ಲಿ ಸಾಯ್ಬೇಕಾದ್ರೆ ನಾನ್ ಈ ತರ ಮಾಡ್ಬಿಡ್ಬೋದಿತ್ತು ಅಂತ ನನಗೆ ರಿಗ್ರೆಟ್ ಯಾವ ವಿಚಾರಕ್ಕೂ ಇರಬಾರ್ದು ಅಂತ. ರಮ್ಮಿ ಹೇಳ್ಕೊಡ್ಬೇಕಾ ಸರ್? ಸರ್ ನೀವೂನು ಮಗನೇ ಅಲ್ಲ.